ಜೂನ್ 2024 ಕೇರಳದ ಮನ್ನಾರ್ ಪೊಲೀಸ್ ಸ್ಟೇಷನ್ಗೆ ಒಂದು ಪೋಸ್ಟ್ ಬಂದಿರುತ್ತೆ. ಅದೊಂದು ಅನಾಮಿನಸ್ ಲೆಟರ್. ಅದನ್ನ ಯಾರು ಕಳಿಸಿದ್ದಾರೆ ಅನ್ನೋದು ಕೂಡ ಅದರಲ್ಲಿ ಮೆನ್ಷನ್ ಆಗಿಲ್ಲ. ಬಂದಿರುವಂತ ಲೆಟರ್ ನ ಕಾನ್ಸ್ಟೇಬಲ್ ASI ಸಬ್ಮಿಟ್ ಮಾಡ್ತಾರೆ. ASI ಆ ಪೋಸ್ಟ್ ನ ಓಪನ್ ಮಾಡಿ ಆ ಲೆಟರ್ ನ ಓದಿದಾಗ ಅಲ್ಲಿದ್ದವ್ರು ಎಲ್ಲರೂ ಕೂಡ ಆ ಕ್ಷಣಕ್ಕೆ ತಣ್ಣಗಾಗೋಗಿದ್ರು. ಆ ಲೆಟರ್ ಒಳಗಡೆ ಬರ್ದಿತ್ತು 4 ಜನ ಸೇರಿ ಒಂದು ಹುಡುಗಿನ ದೇಹವನ್ನ ಹಾಕಿದ್ದಾರೆ ಅಂತ ಹೇಳಿ. ಎಷ್ಟೋ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳು ನೋಡಿದಾಗ ನೀವು ಯೋಚನೆ ಮಾಡಿರ್ತೀರಾ, ಈ ತರದ ಕ್ರೈಮ್ಗಳು ಆಗುತ್ತಾ, ಜನ ಇಷ್ಟೊಂದು ಯೋಚನೆ ಮಾಡಿ ಇಷ್ಟೊಂದು ವಿಚಿತ್ರವಾಗಿನೂ ಕೂಡ ಒಬ್ಬರ ಜೊತೆ ನಡ್ಕೋತಾರ ಅಂತ ಹೇಳಿ. ಆದ್ರೆ ಇವತ್ತು ನಾವು ನೋಡಕ್ ಹೋಗ್ತಿರೋಂತ ಸ್ಟೋರಿ ಎಲ್ಲಾ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳನ್ನು ಮೀರಿಸುವಂತದ್ದು. ಕೇರಳದ ಕ್ರೈಮ್ ಇತಿಹಾಸದಲ್ಲೇ ಇಷ್ಟೊಂದು ಗಲೀಜಿಂದ ಕೂಡಿರುವಂತಹ ಕ್ರೈಮ್ ಯಾವುದು ಇಲ್ಲ ಅಂತ ಅನ್ಸುತ್ತೆ. ಹೌದು, ಗಲೀಜಿಂದ ಕೂಡಿರುವಂತಹ ಕ್ರೈಮ್. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡಕ್ ಹೋಗ್ತಿದೀವಿ ಕೇರಳದ ಮಿಸ್ಟೀರಿಯಸ್ ಕೇಸ್, ಕಲಾ ಕೇಸ್ ಬಗ್ಗೆ. ವೆಲ್ಕಮ್ ಬ್ಯಾಕ್. ನಮ್ಮ ನೆರೆ ರಾಜ್ಯ ಕೇರಳದ ಮನ್ನಾರ್ನಲ್ಲಿ ಕಲಾ ಅನ್ನುವಂತ ಹುಡುಗಿ ಇದ್ಲು. 29 ವಯಸ್ಸಿನ ಈ ಹುಡುಗಿ ತುಂಬಾನೇ ಸಾದಾ ಸೀದಾ ಕುಟುಂಬದಿಂದ ಬಂದಂತವಳು. ಜೊತೆಗೆ ತನ್ನ ಊರ್ನವನೇ ಆಗಿದ್ದಂತಹ ಅನಿಲ್ ಕುಮಾರ್ ಅನ್ನುವಂತ ಹುಡುಗನ್ನ ಇವಳು ಇಷ್ಟಪಡ್ತಾ ಇದ್ಲು. ಅದೇ ಊರ್ನ 31 ವರ್ಷದ ವ್ಯಕ್ತಿ ಆದಂತಹ ಅನಿಲ್ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ಕೊಂಡಿದ್ದ. ಇವರಿಬ್ರು ಒಂದೇ ಊರ್ನವರಾಗಿರೋದ್ರಿಂದಾಗಿ ಅವಾಗವಾಗ ನಾರ್ಮಲಿ ಎದುರಾಗ್ತಿದ್ದಂತಹ ಇವರು ಮಾತಾಡ್ತಾ ಫ್ರೆಂಡ್ಸ್ ಆಗಿ, ಫ್ರೆಂಡ್ ಇಂದ ಲವರ್ ಆಗಿ ಕನ್ವರ್ಟ್ ಆಗಿದ್ರು. ಸೊ ಹೆಚ್ಚಾಗಿ ಪ್ರೇಮಿಗಳಿಗೆ ಅಡ್ಡಿ ಆಗುವಂತಹ ಈ ಕಾಸ್ಟ್ ಪ್ರಾಬ್ಲಮ್ ಮತ್ತೆ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಏನಿದೆ, ಎರಡೂ ಫ್ಯಾಮಿಲಿಗೂ ಮ್ಯಾಚ್ ಆಗದೆ ಇರೋದ್ರಿಂದಾಗಿ 2007ರಲ್ಲಿ ಇವರಿಬ್ರು ಮನೆ ಬಿಟ್ಟು ಓಡೋಗ್ತಾರೆ. ಜೀವನದ ಬಗ್ಗೆ ತುಂಬಾ ಕನಸುಗಳನ್ನ ಕಟ್ಕೊಂಡು ಊರ್ ಬಿಟ್ಟು ಬಂದು ಹೊರಗಡೆ ಮದುವೆ ಆದಂತ ಇವರು ಊರಿಂದ ತುಂಬಾ ದೂರದಲ್ಲಿ ಒಂದು ಸಪರೇಟ್ ಮನೆ ಮಾಡ್ಕೊಂಡು ಅಲ್ಲಿ ತಮ್ಮ ಹೊಸ ಜೀವನನ ಸ್ಟಾರ್ಟ್ ಮಾಡ್ತಾರೆ. ಖುಷಿಯಾಗಿದ್ದಂತಹ ಈ ಫ್ಯಾಮಿಲಿಗೆ ಇನ್ನೊಂದು ಸ್ವಲ್ಪ ಸಂತೋಷನ ಆಡ್ ಮಾಡುತ್ತಾರ. ಅವ್ರಿಗೆ 1.5 ವರ್ಷ ಆದ್ಮೇಲೆ ಒಂದು ಗಂಡು ಮಗು ಕೂಡ ಆಗುತ್ತೆ. ಅನಿಲ್ ಕುಮಾರ್ ತನ್ನ ವರ್ಕ್ ನಲ್ಲಿ ತುಂಬಾನೇ ಬಿಸಿ ಇರ್ತಾ ಇದ್ದ. ಆದ್ರೂ ಕೂಡ ಕಲಾ ಮತ್ತೆ ತನ್ನ ಮಗುಗೆ ತುಂಬಾನೇ ಟೈಮ್ ಕೊಡ್ತಾ ಇದ್ದ. ಎಷ್ಟೇ ದೂರದಲ್ಲಿದ್ರು ಕೂಡ ಅವರಿಬ್ಬರ ಕಮ್ಯುನಿಕೇಶನ್ ಸ್ಟಾಪ್ ಆಗ್ತಾ ಇರ್ಲಿಲ್ಲ. ಪ್ರತಿ ಒಂದ್ರ ಬಗ್ಗೆನೂ ಕೂಡ ಹೆಂಡತಿ ಅವನ ಹತ್ರ ಹೇಳ್ಕೊತಾ ಇದ್ಲು. ಅನಿಲ್ ಕನ್ಸ್ಟ್ರಕ್ಷನ್ ವರ್ಕರ್ ಆಗಿರೋದ್ರಿಂದಾಗಿ ಆತನ ಊರಿಂದ ಬೇರೆ ಬೇರೆ ಕಡೆಗೆ ಹೋಗಿ ಬೇರೆ ಊರಲ್ಲೇ ಇದ್ದು ವರ್ಕ್ ಗಳನ್ನ ಮಾಡ್ತಾ ಇದ್ದ. 3 ದಿನ 4 ದಿನ ಗ್ಯಾಪ್ ನಲ್ಲಿ ಆತ ಮನೆಗೆ ಬರೋದು ಹೋಗೋದು ಮಾಡ್ಕೊಂಡಿದ್ದ. ಸೊ ಇವರ ಲೈಫ್ ಸಂತೋಷವಾಗಿ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಕಲಾಗೆ ತನ್ನ ಬಾಲ್ಯದ ಸ್ನೇಹಿತ ಆದಂತಹ ಅವ್ರ ಊರ್ನವನೇ ಆದಂತ ಒಬ್ಬ ಹುಡುಗ ಈಗ ಅವ್ರಿರುವಂತ ಊರಿಗೆ ಬಂದು ಜಾಯ್ನ್ ಆಗ್ತಾನೆ. ಸೊ ಅವನು ಅದೇ ಊರಲ್ಲಿ ಇರೋದಷ್ಟೇ ಅಲ್ದೇನೆ ಅವಾಗವಾಗ ಕಲಾನ ಮನೆಗ್ ಬಂದು ಹೇಗಿದೆಯಾ ಏನು ಅಂತೇಳಿ ಮಾತಾಡಿ ಕೂಡ ಹೋಗ್ತಾ ಇದ್ದ. ಈ ವಿಷಯ ಅನಿಲ್ಗೂ ಕೂಡ ಗೊತ್ತಿತ್ತು. ಒಬ್ಬ ಗಂಡನಾಗಿ 2-3 ದಿನ ಹೊರಗಡೆ ಇರಲ್ಲ, ಅವಾಗ ಯಾರೋ ಒಬ್ಬ ಮನೆಗ್ ಬಂದು ಹೋಗ್ತಿದ್ದಾನೆ ಅನ್ನೋದು ಅನಿಲ್ಗೆ ತುಂಬಾನೇ ಅನ್ಕಂಫರ್ಟಬಲ್ ಫೀಲಿಂಗ್ ಇತ್ತು. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆನೆ ಅನಿಲ್ ಮತ್ತೆ ಕಲಾ ಜೊತೆಗೆ ತುಂಬಾ ಜಗಳಗಳು ಸ್ಟಾರ್ಟ್ ಆಗ್ತವೆ, ಮನಸ್ತಾಪಗಳು ಸ್ಟಾರ್ಟ್ ಆಗ್ತವೆ. ಅನಿಲ್ ಅವಳ ಬಗ್ಗೆ ತುಂಬಾನೇ ಡೌಟ್ ಪಡಕ್ ಸ್ಟಾರ್ಟ್ ಮಾಡ್ತಾನೆ. ಅವರಿಬ್ಬರ ಮಧ್ಯದಲ್ಲಿ ಎಷ್ಟೇ ಮನಸ್ತಾಪಗಳಿದ್ರು, ಡೌಟ್ಗಳಿದ್ರು ಕೂಡ ಮಗು ಇರೋದ್ರಿಂದಾಗಿ ಅವರಿಬ್ರು ಮತ್ತೆ ಒಟ್ಟಾಗ್ತಾ ಇದ್ರು, ಮತ್ತೆ ತಮ್ಮ ಸಂಸಾರನ ನಡೆಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಈ ಸುಖ ಸಂಸಾರಕ್ಕೆ ಯಾರು ಕಣ್ಣು ಬಿದ್ದಿತ್ತೋ ಗೊತ್ತಿಲ್ಲ, ಇಬ್ರಲ್ಲಿ ಒಬ್ರು ದಾರಿ ತಪ್ಪುವಂತಹ ಸಮಯ ಬಂದೇ ಬಿಡುತ್ತೆ. ಕಲಾ ಮನೆಯಲ್ಲಿ ಒಬ್ಳೆ ಇರ್ತಾ ಇದ್ರು. 2-3 ದಿನಗಳ ಕಾಲ ಗಂಡ ಹೊರಗಡೆ ಹೋದವನು ಬರ್ತಾ ಇರ್ಲಿಲ್ಲ. ಸೊ ಈ ಸಂದರ್ಭಕ್ಕೆ ಕಲಾ ಬೇರೆ ಒಬ್ಬನ ಜೊತೆಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಸೂರಜ್ ಅಂತ ಹೇಳಿ. ಮೊದಲು ಈ ಮಾತುಗಳು ಸ್ನೇಹಕ್ಕೆ ಮಾತ್ರ ಸೀಮಿತವಾಗಿತ್ತು. ಒಬ್ಬ ಮದುವೆ ಆಗಿದ್ದ ಹೆಣ್ಣಾಗಿದ್ರು ಕೂಡ ಆ ಮಾತುಗಳು ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಾ ಹೋಗುತ್ತೆ ಅಂದ್ರೆ ಅದು ಮಾತಾಡ್ತಾ ಮಾತಾಡ್ತಾ ಪ್ರೀತಿಯಾಗಿ ಬದಲಾಗುತ್ತೆ. ಸೊ ಯಾವಾಗ್ಲೂ ಜಗಳ ಆಡ್ತಿದ್ದಂತಹ ಗಂಡನಿಗೆ ಈ ವಿಷಯ ಗೊತ್ತಾದ್ರೆ ಏನ್ ರಿಯಾಕ್ಟ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಗೊತ್ತಿದ್ದಂತಹ ಕಲಾ ತನ್ನ ಹೊಸ ಪ್ರೇಮಿ ಸೂರಜ್ ಜೊತೆಗೆ ಮನೆ ಬಿಟ್ಟು ಓಡೋಗ್ತಾಳೆ. ತುಂಬಾ ಇಷ್ಟಪಟ್ಟು ಮದುವೆ ಆಗಿದ್ದಂತ ಹೆಂಡತಿ ಯಾರ್ದೋ ಜೊತೆಗೆ ಓಡ್ ಹೋಗಿದ್ದಾಳೆ ಅನ್ನೋಂತ ಸುದ್ದಿ ತಿಳಿದಂತಹ ಅನಿಲ್ ಮನೆಗೆ ಬಂದು ತುಂಬಾನೇ ಅಳ್ತಾನೆ. ಆತನಿಗೆ ಅಕ್ಕಪಕ್ಕ ಮನೆಯವರು ಕೂಡ ಸಮಾಧಾನ ಮಾಡ್ತಾರೆ. ಯಾಕಂದ್ರೆ ಅವಳನ್ನ ಎಷ್ಟು ಇಷ್ಟಪಡ್ತಿದ್ದ ಅನ್ನೋದ್ರ ಬಗ್ಗೆ ಅವ್ರಿಗೆಲ್ಲ ಗೊತ್ತಿತ್ತು. ಅದ್ರ ಒಟ್ಟಿಗೆನೆ ಕಲಾ ಬೇರೆದವ್ರ ಜೊತೆಗೆ ಸಂಬಂಧದಲ್ಲಿರೋದ್ರಿಂದನೇ ಇವರಿಬ್ಬರ ಮಧ್ಯೆ ಜಗಳಗಳ ಆಗ್ತಿದೆ ಅನ್ನೋದ್ರ ಬಗ್ಗೆನೂ ಕೂಡ ಅಕ್ಕಪಕ್ಕ ಜನರವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ತನ್ನ ಹೆಂಡತಿ ಓಡೋಗಿದ್ದಾಳೆ ಅನ್ನೋ ನೋವಲ್ಲಿರುವಂತಹ ಅನಿಲ್ ಒಬ್ಬನೇ ನೋವಲ್ಲಿ ಇರ್ಲಿಲ್ಲ. ಕಲಾಳ ತಂದೆ ತಾಯಿ ಆಗಿರ್ಬೋದು, ಅವರ ಕಂಪ್ಲೀಟ್ ಫ್ಯಾಮಿಲಿ ಏನಿದೆ ಅವಳಿಂದಾಗಿ ತುಂಬಾನೇ ಅಸಹ್ಯ ಪಟ್ಕೊಂಡಿದ್ರು. ಅನಿಲ್ ಜೊತೆ ಹೋದಾಗ್ಲೇನೆ ಅವಳು ಸತ್ತಿದ್ದಾಳೆ ಅಂತ ಬದುಕ್ತಿದ್ದಂತಹ ಫ್ಯಾಮಿಲಿಗೆ
ಕಲಾ ಮತ್ತೆ ಅನಿಲ್ನ ಬಿಟ್ಟು ಬೇರೆದವ್ರ ಜೊತೆ ಓಡೋಗಿದ್ದಾಳೆ ಅಂತ ಗೊತ್ತಾದಾಗ ಅವಳು ನಮ್ಮ ಪಾಲಿಗೆ ಯಾವತ್ತೋ ಸತ್ತೋಗಿದ್ದಾಳೆ ಅಂತ ಅನ್ಕೊಳ್ಳೋದನ್ನ ಇನ್ನೂ ಸ್ಟ್ರಾಂಗ್ ಆಗಿ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಅವಳನ್ನ ಯಾರು ಕೂಡ ಎಲ್ಲಿ ಹೋಗಿರ್ಬೋದು, ಏನಾಗಿರ್ಬೋದು ಅವಳು ಅಂತ ಹೇಳಿ ಹುಡ್ಕೋದನ್ನು ಕೂಡ ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ ಆ ಸಂದರ್ಭ. ಇದೇ ತರನಾಗಿ ಸ್ವಲ್ಪ ಸಮಯ ಕಳೀತಾ ಬಂತು. ಅನಿಲ್ನು ಕೂಡ ತನ್ನ ಜೀವನವನ್ನ ಸರಿ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮನೆಯವರ ಒತ್ತಾಯದಿಂದ ಬೇರೆ ಮದುವೆ ಕೂಡ ಆಗ್ತಾನೆ. ಆತನ ಜೀವನನು ಕೂಡ ಒಂದು ಒಳ್ಳೆ ದಾರಿಗೆ ಸೇರ್ಕೊಂಡಿತ್ತು. ಅವಾಗವಾಗ ಈ ಕಲಾ ಮತ್ತೆ ಅವಳ ಗಂಡನ ಬಗ್ಗೆ ಇನ್ಫಾರ್ಮೇಶನ್ ಇಂತನಿಗೆ ಬರ್ತಾ ಇದ್ರು ಕೂಡ, ಮತ್ತೆ ಅವಾಗವಾಗ ಅವ್ರನ್ನ ಅಲ್ಲಲ್ಲಿ ಆತ ನೋಡ್ತಾ ಇದ್ರು ಕೂಡ ಮನಸ್ಸಿಗೆ ಬೇಜಾರಾದ್ರೂ ಅವ್ರನ್ನ ಇಗ್ನೋರ್ ಮಾಡಿ ತನ್ನ ಸಂಸಾರದತ್ತ ಈತ ಟೈಮ್ ಕೊಡ್ತಾ ಇದ್ದ. ಅನಿಲ್ ತುಂಬಾ ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿದ್ದ. ಸೊ ಆಗಿದ್ದ ಆಗೋಗಿದೆ. ಹಳೆ ಘಟನೆಗಳ ಬಗ್ಗೆ ನಾನು ಸೀರಿಯಸ್ ಆಗಿ ತಗೊಂಡು ಮತ್ತೆ ಜೀವನನ ಹಾಳು ಮಾಡ್ಕೊಳಕ್ ಇಷ್ಟ ಇಲ್ಲ. ಸೊ ನನ್ನ ಜೀವನ ಪ್ರೆಸೆಂಟ್ ಆಗಿ ಏನಿದೆ ಅದನ್ನೇ ನಾನು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೀಗೇನೆ ಆತ ತನ್ನ ಕೆಲಸವನ್ನ ಇಂಡಿಯಾದ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅಷ್ಟೇ ಅಲ್ದೇನೆ ದೇಶದ ಹೊರಗಡೆನೂ ಕೂಡ ಹೋಗಿ ಕೆಲಸಗಳನ್ನ ಮಾಡ್ತಾನೆ. ಅದೇ ತರ ಆತ ಸೌತ್ ಆಫ್ರಿಕಾದಲ್ಲಿದ್ದ. ಸೊ ಇದೆಲ್ಲದ್ರ ಮಧ್ಯೆ ಎಲ್ಲರೂ ಕೂಡ ಕಲಾನ್ನ ಮರ್ತೇ ಬಿಟ್ಟಿದ್ರು, ಎಲ್ಲಿದ್ದಾಳೆ ಏನ್ ಮಾಡ್ತಿದ್ದಾಳೆ ಅಂತ ಹೇಳಿ. ಇದ್ರೊಟ್ಟಿಗೆನೆ ತುಂಬಾ ವರ್ಷಗಳ ಕಾಲ ಕೆಲಸ ಮಾಡಿದಂತಹ ಅನಿಲ್ ಏನಿದ್ದಾರೆ ಆತ ತನ್ನ ಕನ್ಸ್ಟ್ರಕ್ಷನ್ ವರ್ಕ್ ಮೇಲೆ ಈಗ ಇಸ್ರೇಲ್ ನಲ್ಲಿದ್ದ. ಅವನ ಲೈಫ್ ನಾರ್ಮಲ್ ಆಗಿ ನಡೀತಾ ಇತ್ತು. ಜೂನ್ 2024ಗೆ ಕೇರಳದ ಮನ್ನಾರ್ ಪೊಲೀಸ್ ಸ್ಟೇಷನ್ಗೆ ಒಬ್ಬ ಅನಾಮಿನಸ್ ವ್ಯಕ್ತಿ ಒಂದು ಲೆಟರ್ ನ ಬರೆದಿದ್ದ. ಆ ಲೆಟರ್ ನಲ್ಲಿ ಬರೆದಂತಹ ಶಾಕಿಂಗ್ ವಿಷಯ ಏನು ಅಂತಂದ್ರೆ 15 ವರ್ಷಗಳ ಹಿಂದೆ ನಮ್ಮೂರಲ್ಲಿ ಒಂದು ಮರ್ಡರ್ ಆಗಿದೆ. ಆ ಮರ್ಡರ್ ಆಗಿರುವಂತಹ ಹುಡುಗಿ ಹೆಸರು ಕಲಾ ಅಂತ ಹೇಳಿ. ಸೊ ಅವಳನ್ನ ಮರ್ಡರ್ ಮಾಡಿ ಸಾಯಿಸಿದ್ದು ಈ 4 ಜನ. ಆ 4 ಜನದ ಹೆಸರು ಜೊತೆಗೇನೆ ಅವ್ರು ಎಲ್ಲಿರ್ತಾರೆ, ಏನ್ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಕ್ಲಿಯರ್ ಆಗಿ ಬರ್ದಿತ್ತು. ಸೊ ಒಂದು ಅನಾಮಿನಸ್ ಲೆಟರ್ ಬಂದಿದೆ. ಯಾರು ಬರ್ದಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ, ಎಲ್ಲಿಂದ ಬಂದಿದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಪೊಲೀಸರು ಇದನ್ನ ಹಾಗೆ ಇಗ್ನೋರ್ ಮಾಡೋ ತರ ಇರ್ಲಿಲ್ಲ. ತುಂಬಾ ಕ್ವಿಕ್ ಆಗಿ ಸ್ಟಾರ್ಟ್ ಆದಂತ ಇನ್ವೆಸ್ಟಿಗೇಷನ್ ಅಲ್ಲಿ ಮೊದಲನೇದಾಗಿ 15 ವರ್ಷದ ಹಿಂದೆ ಏನಾದ್ರೂ ಕಲಾ ಅನ್ನುವಂತ ಹುಡುಗಿ ಹೆಸರಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆನಾ ಅಂತ ಹೇಳಿ ಹತ್ತಿರದ ಎಲ್ಲಾ ಪೊಲೀಸ್ ಸ್ಟೇಷನ್ ಗಳನ್ನು ಕೂಡ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ. ಸೊ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಆ ಹುಡುಗಿ ಸತ್ತಿಲ್ಲ ಅನ್ನೋದು ಅರ್ಥ ಅಲ್ಲ ಅಂತ ಹೇಳಿ ಓಕೆ ಅವಳನ್ನ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಕಲಾ ಈ ಹಂತದಲ್ಲಿ ಎಲ್ಲಿದ್ದಾಳೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಸೊ ಹಾಗಾಗಿ ಅವಳ ಮೊದಲನೇ ಗಂಡ ಆದಂತಹ ಅನಿಲ್ ಮನೆಗೆ ಮೊದಲನೇದಾಗಿ ವಿಸಿಟ್ ಮಾಡ್ತಾರೆ. ಅನಿಲ್ ಮನೆಗೆ ಬಂದಾಗ ಗೊತ್ತಾಗುತ್ತೆ ಅನಿಲ್ ಇಸ್ರೇಲ್ ನಲ್ಲಿದ್ದಾರೆ. ಅನಿಲ್ ಅವರ ಪ್ರೆಸೆಂಟ್ ವೈಫ್ ಹೇಳ್ತಾರೆ ನಮಗೆ ಅವ್ರು ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತ ಹೇಳಿ. ಪೊಲೀಸರಿಗೆ ಕಲಾನ ಬಗ್ಗೆ ಅನಿಲ್ ಮನೆಯಲ್ಲಿ ಯಾವುದೇ ತರನಾದಂತಹ ಇನ್ಫಾರ್ಮೇಶನ್ ಸಿಗಲ್ಲ. ನೆಕ್ಸ್ಟ್ ಕಲಾನ ಪೇರೆಂಟ್ಸ್ ಡೀಟೇಲ್ಸ್ ತಗೊಂಡಂತಹ ಪೊಲೀಸರು ಮನ್ನಾರ್ಗ್ ಹೋಗಿ ಅವರ ಪೇರೆಂಟ್ಸ್ ಮನೆಗೆ ಕೂಡ ರೀಚ್ ಆಗ್ತಾರೆ. ಇಲ್ಲೂ ಕೂಡ ಪೊಲೀಸರಿಗೆ ಹಿನ್ನಡೆ ಆಗುತ್ತೆ. ಅವರ ತಂದೆ ತಾಯಿ ತೀರೋಗಿದ್ದಾರೆ, ಮತ್ತೆ ಅವರ ಅಣ್ಣ ಯಾವುದೇ ತರನಾದಂತ ಇನ್ಫಾರ್ಮೇಶನ್ ಶೇರ್ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ಆಗಿಲ್ಲ. ಬಿಕಾಸ್ ಅವಳಿಂದಾಗಿ ನಮ್ಮ ಮರ್ಯಾದೆ ಹೋಗಿದೆ. ಸೊ ನಾವು ಅವಳನ್ನ ಅವಾಗ್ಲೇ ಸತ್ತಿದಾಳೆ ಅಂತ ಬಿಟ್ಟಿದೀವಿ. ಸೊ ಹಾಗಾಗಿ ನಾನು ಯಾವುದೇ ತರನಾದಂತಹ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವಳಿಗೂ ನಮಗೂ ಇವತ್ತಿಗೂ ಕೂಡ ಯಾವುದೇ ಸಂಬಂಧ ಇಲ್ಲ, ಮತ್ತೆ ಯಾವತ್ತೂ ಕೂಡ ಅವಳು ಕೂಡ ಮನೆಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಎಲ್ಲೂ ಏನು ಇನ್ಫಾರ್ಮೇಶನ್ ಸಿಗದೆ ಇದ್ದಾಗ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ನೆಕ್ಸ್ಟ್ ಆ ಲೆಟರ್ ಬಗ್ಗೆ ಯೋಚನೆ ಮಾಡ್ತಾರೆ. ಆ ಲೆಟರ್ ಅಲ್ಲಿ 4 ಜನರು ಏನ್ ಮೆನ್ಷನ್ ಮಾಡಿದ್ರು ಅವ್ರ ಬಗ್ಗೆ ಪೊಲೀಸರು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ 3 ಜನರನ್ನ ಹುಡುಕೋದಕ್ಕೆ ಪೊಲೀಸರು ಸ್ಟಾರ್ಟ್ ಮಾಡ್ತಾರೆ. ಆ ನೇಮ್ಗಳು ಯಾವುದು ಅಂದ್ರೆ ಜೀನು, ಸೋಮನ್ ರಾಜ್ ಅಂಡ್ ಪ್ರಮೋದ್. ಪೊಲೀಸರು ಇವ್ರನ್ನ ಹುಡುಕೋದಕ್ಕೋಸ್ಕರ ತುಂಬಾನೇ ಕಷ್ಟ ಪಡ್ತಾರೆ. ಕೊನೆಯದಾಗಿ ಇವ್ರು 3 ಜನರನ್ನು ಕೂಡ ಇನ್ವೆಸ್ಟಿಗೇಷನ್ ಗೆ ಕರ್ಕೊಂಡ್ ಬರ್ತಾರೆ. ಜಸ್ಟ್ ಒಂದು ಲೆಟರ್ ಸಿಕ್ಕಿದೆ ಅನ್ನೋದ್ರ ಬೇಸ್ ಮೇಲೆ ಇವ್ರನ್ನ ಅರೆಸ್ಟ್ ಮಾಡ್ಕೊಂಡ್ ಬರಕ್ ಆಗಲ್ಲ. ಹಾಗಾಗಿ ಇದೊಂದು ಜಸ್ಟ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದು ಅವ್ರ ಹತ್ರ ಎಲ್ಲಾ ಡೀಟೇಲ್ಸ್ ತಗೊಂಡಾಗ್ಲೂ ಕೂಡ ಅಷ್ಟು ಹೆಲ್ಪ್ಫುಲ್ ಅನ್ನಂತ ಯಾವುದೇ ತರನಾದಂತಹ ಇನ್ಫಾರ್ಮೇಶನ್ ಅವರಿಂದ ಸಿಗಲ್ಲ. ಯಾಕಂದ್ರೆ ಜೀನು ಮತ್ತೆ ಸೋಮರಾಜನ್ ಏನಿದ್ದಾರೆ ಇವರಿಬ್ರು ಕೂಡ ಒಂದು ಡೈಲಿ ವೇಜಸ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥವ್ರು. ತುಂಬಾನೇ ಹೆವಿ ಡ್ರಿಂಕರ್ಸ್ ಇವರು. ಅಂಡ್ ಇವರ ಕ್ರಿಮಿನಲ್ ಹಿಸ್ಟ್ರಿ ನೋಡ್ಬೇಕು ಅನ್ನೋದಾದ್ರೆ ಯಾವುದೇ ತರನಾದಂತ ಕ್ರಿಮಿನಲ್ ಹಿಸ್ಟ್ರಿ ಇಲ್ಲ. ತುಂಬಾನೇ ಲೋ ಲೆವೆಲ್ ಎಜುಕೇಶನ್ ನ ಪಡ್ಕೊಂಡಂತವ್ರು. ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡಿದಾಗ ಅವಾಗ್ಲೂ ಕೂಡ ಅಷ್ಟೊಂದು ಸಸ್ಪಿಷಿಯಸ್ ಅಂತ ಏನ್ ಅನಿಸ್ತಾ ಇಲ್ಲ. ಇದ್ರ ಒಟ್ಟಿಗೆ ಇನ್ನೊಬ್ಬ ಅಕ್ಯೂಸ್ಡ್ ಪ್ರಮೋದ್ ಬಗ್ಗೆ ಯೋಚನೆ ಮಾಡೋದಾದ್ರೆ ಪ್ರಮೋದ್ ಒಬ್ಬ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆತನು ಕೂಡ ಹೆವಿ ಆಲ್ಕೋಹಾಲ್ ಅಡಿಕ್ಟೆಡ್ ಪರ್ಸನ್.
ಅದರೊಟ್ಟಿಗೆನೆ ಅವ್ರದ್ದು ಯಾವ್ದಾದ್ರು ಕ್ರಿಮಿನಲ್ ಹಿಸ್ಟ್ರಿ ಇದೆ ಅಂತ ನೋಡಿದಾಗ ಈ ಪ್ರಮೋದ್ ಆತನ ಹೆಂಡತಿ ಒಟ್ಟಿಗೆ ಕುಡಿದು ತುಂಬಾನೇ ಗಲಾಟೆ ಮಾಡ್ಕೊಂತಿದ್ದಂತಹ ಸಂದರ್ಭದಲ್ಲಿ ಆ ಹೆಂಡತಿಯ ತವ್ರ ಮನೆಯವರು ಕೊಟ್ಟಿರಂತ ಒಂದು ಕಂಪ್ಲೇಂಟ್ ಇದೆ. ಸೊ ಈ ಅಕ್ಯೂಸ್ಡ್ ಪ್ರಮೋದ್ ಯಾವಾಗೆಲ್ಲ ಡ್ರಿಂಕ್ಸ್ ಮಾಡ್ತಾ ಇದ್ರು ಅವಾಗೆಲ್ಲ ಆತನ ಹೆಂಡತಿ ಮನೆಗೆ ಹೋಗಿ ತುಂಬಾನೇ ಜಗಳ ಮಾಡ್ತಾ ಇದ್ರು. ಸೊ ಇದನ್ನ ಹೊರತುಪಡಿಸಿ ಯಾವುದೇ ತರನಾದಂತಹ ಬೇರೆ ಕ್ರಿಮಿನಲ್ ಹಿಸ್ಟ್ರಿಗಳು ಕೂಡ ಈ ಪ್ರಮೋದ್ ಮೇಲೇನೂ ಕೂಡ ಇಲ್ಲ. ಸೊ ಈ ಆಂಗಲ್ ಅಲ್ಲಿ ಯಾವುದೇ ತರನಾದಂತಹ ಸಸ್ಪಿಷಿಯಸ್ ಅಂತ ಅನಿಸದೇ ಇರೋದ್ರಿಂದಾಗಿ ಪೊಲೀಸರು ಒಂದು ಕನ್ಕ್ಲೂಷನ್ ಬರ್ತಾರೆ, ಪಕ್ಕ ಯಾರೋ ಇವ್ರನ್ನ ಸಿಗಾಕ್ಸ್ಬೇಕು ಈ 3 ಜನನ್ನ ಅಂತ ಹೇಳಿ ಅವರ ಹೆಸರನ್ನ ಬರೆದು ಈ ಲೆಟರ್ ನ ಹಾಕಿದ್ದಾರೆ ಅಂತ ಹೇಳಿ. ಸೊ ಆ ಸಂದರ್ಭಕ್ಕೆ ಪೊಲೀಸರಿಗೆ ಅನ್ಸುತ್ತೆ ಯಾಕೆ ನಾವು ಈ ಲೆಟರ್ ಯಾರು ಬರ್ದಿದ್ದಾರೆ ಅಂತ ಹೇಳಿ ಅವ್ರನ್ನ ಹುಡುಕ್ಬಾರ್ದು ಅಂತ ಹೇಳಿ. ಅಂಡ್ ಪೊಲೀಸರು ಆ ಕೆಲಸನೂ ಕೂಡ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಒಂದು ಜಸ್ಟ್ ಲೆಟರ್ ಬಂದಿರೋದ್ರಿಂದಾಗಿ ಪೋಸ್ಟ್ ಮಾಸ್ಟರ್ ಚೆಕ್ ಮಾಡ್ಬೋದು, ಪೋಸ್ಟ್ ಆಫೀಸ್ ಗಳನ್ನ ಚೆಕ್ ಮಾಡ್ಬೋದು, ಬಿಟ್ರೆ ಯಾರು ಬರ್ದಿದ್ದಾರೆ ಅನ್ನೋದು ಅಲ್ಲೂ ಕೂಡ ಅವ್ರಿಗೆ ಯಾವುದೇ ಅಪ್ಡೇಟ್ ಗಳು ಸಿಗಲ್ಲ. ಸೊ ಈ ಹಂತಕ್ಕೆ ಪೊಲೀಸರಿಗೆ ತುಂಬಾ ಮಿನಿಮಮ್ ದಾರಿಗಳು ಉಳಿದಿದ್ದಾವೆ. ಒಂದು, ಈ ಕೇಸ್ ನ ಕ್ಲೋಸ್ ಮಾಡಿ ಕೈ ಬಿಡಬೇಕು, ಇಲ್ಲ ಅಂದ್ರೆ ಈ ಇನ್ವೆಸ್ಟಿಗೇಷನ್ ನ ಯಾವುದೇ ಹೋಪ್ ಇಲ್ಲದೆ ಕಂಟಿನ್ಯೂ ಮಾಡಬೇಕು. ಬಟ್ ಕೇರಳ ಪೊಲೀಸ್ ಇದನ್ನ ಅಲ್ಲಿಗೆ ನಿಲ್ಸಲ್ಲ, ತಮ್ಮ ಇನ್ವೆಸ್ಟಿಗೇಷನ್ ನ ಫ್ರಮ್ ದ ಸ್ಕ್ರಾಚ್ ಮತ್ತೆ ಮೊದಲಿಂದ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈ ಸರಿ ಪೊಲೀಸರು ಲಾಸ್ಟ್ ಟೈಮ್ ತರ ಯಾವುದೇ ತರನಾಗಿ ಅವ್ರನ್ನ ಕರ್ಕೊಂಡ್ಬಂದು ಇನ್ವೆಸ್ಟಿಗೇಟ್ ಮಾಡಿ ಅವ್ರ ಕಡೆಯಿಂದ ಬಾಯಿ ಬಿಡಿಸ್ಬೇಕು ಅನ್ನಂತ ಆಲೋಚನೆನಲ್ಲಿ ಇರ್ಲಿಲ್ಲ. ಸೊ ಈ ಸರಿ ಇವ್ರ ಪ್ಲಾನ್ ತುಂಬಾನೇ ಯೂನಿಕ್ ಆಗಿತ್ತು. ಮನ್ನಾರ್ ಪೊಲೀಸ್ ಸ್ಟೇಷನ್ ಇಂದ 2 ರಿಂದ 3 ಜನ ಪೊಲೀಸರು ಸಿವಿಲ್ ಡ್ರೆಸ್ ನಲ್ಲಿ ಇವ್ರು 3 ಜನರನ್ನು ಕೂಡ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರು ಎಲ್ಲೆಲ್ಲಿ ಹೋಗ್ತಾ ಇದ್ರು, ಏನೇನ್ ಕೆಲಸ ಮಾಡ್ತಾ ಇದ್ರು, ಯಾರ್ಯಾರ ಜೊತೆ ಮಾತಾಡ್ತಾ ಇದ್ರು, ಎಲ್ಲದನ್ನು ಕೂಡ ತುಂಬಾ ಕಾನ್ಶಿಯಸ್ ಆಗಿ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವರ ಫಾಲೋ ಆಫ್ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಾದ್ರೆ, ಸಂಜೆ ಅವರು ಡ್ರಿಂಕ್ಸ್ ಮಾಡೋದಕ್ಕೋಸ್ಕರ ಯಾವ್ದಾದ್ರು ವೈನ್ ಸ್ಟೋರ್ ಹೋದ್ರೆ ಅವರು ಒಟ್ಟಿಗೆನೆ ಹೋಗಿ ಇವರು ಕುತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇದ್ರು. ಅವಾಗ ಈ ಇನ್ಫಾರ್ಮೇಶನ್ ಬಗ್ಗೆ ಮತ್ತೆ ಮತ್ತೆ ಅವರಲ್ಲಿ ಯಾವ್ದಾದ್ರು ಇನ್ಫಾರ್ಮೇಶನ್ ಸಿಗುತ್ತಾ ಅಂತ ಹೇಳಿ ತಿಳ್ಕೊಳ್ಳಂತ ಪ್ರಯತ್ನ ಕೂಡ ಮಾಡ್ತಾ ಇದ್ರು. ಸೊ ಇವ್ರು 3 ಜನರ ಜೊತೆಗೆ ಸ್ನೇಹ ಬೆಳೆಸ್ಕೊಂಡಿದ್ದಂತಹ ಮನ್ನಾರ್ ಪೊಲೀಸ್ ಅವ್ರ ಮನೆ ಅಷ್ಟೇ ಅಲ್ಲದೇನೆ ಅಕ್ಕಪಕ್ಕದ ಮನೆಯವ್ರ ಹತ್ರನೂ ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗುತ್ತಾ ಅಂತ ನೋಡ್ತಾ ಇದ್ರು. ಸೊ ಈ ಸಂದರ್ಭಕ್ಕೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಅನ್ನೋದು ಪ್ರಮೋದ್ ಅವರ ಮನೆಯ ನೇಬರ್ಸ್ ಕಡೆಯಿಂದ ಸಿಗುತ್ತೆ. ಆ ನೇಬರ್ಸ್ ಹೇಳ್ತಾರೆ, ಪ್ರಮೋದ್ ಯಾವಾಗೆಲ್ಲ ಕುಡಿದು ಬಂದು ಗಲಾಟೆ ಮಾಡ್ತಾ ಇದ್ದ ಅವಾಗ ಸಿಟ್ಟಲ್ಲಿ ಆತ ಒಂದು ಮಾತು ಹೇಳ್ತಾ ಇದ್ದ, ನೀನ್ ಇದೇ ತರ ನನ್ನ ಜೊತೆ ಜಗಳ ಮಾಡ್ತಾ ಇದ್ರೆ ಹೇಗೆ ನಾನು ಕಲಾನ್ನ ಸಾಯಿಸಿ ಹೂತಾಕದ್ನೋ ಅದೇ ತರ ನಿನ್ನೂ ಸಾಯಿಸ್ಬಿಡ್ತೀನಿ ಅಂತಿದ್ದ ಅಂತ ಹೇಳಿ. ಇದನ್ನ ಕೇಳಿ ಪೊಲೀಸರಿಗೆ ಒಂದೇ ಸರಿಗೆ ಶಾಕ್ ಅನ್ಸಿತ್ತು. ತಡ ಮಾಡದೆ ಪೊಲೀಸರು ಈ ವಿಷಯನ ತಮ್ಮ ಮೇಲಾಧಿಕಾರಿಗಳಿಗೆ ಹೇಳ್ತಾರೆ. ಸೊ ಈ ಸಾರಿ ಪೊಲೀಸರು ಬರೀ ಪ್ರಮೋದ್ ಅಷ್ಟೇ ಅಲ್ಲದೇನೆ ಆತನ ಫ್ಯಾಮಿಲಿ ಮೆಂಬರ್ಸ್ನು ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಸೊ ಅವಾಗ ಅವ್ರಿಗೆ ಕನ್ಫರ್ಮ್ ಆಗುತ್ತೆ, ಹೌದು ಆತ ಹಿಂದೆ ಜಗಳ ಮಾಡುವಾಗ ನಾನು ಕಲಾಗ್ ಏನ್ ಮಾಡಿದ್ನೋ ಅದನ್ನೇ ನಿನಗೂ ಕೂಡ ಮಾಡ್ತೀನಿ ಅಂತ ಹೇಳಿದ್ದ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಕೂಡ ಮಾಡ್ತಾರೆ. ಸೊ ಈಗ ಪೊಲೀಸರು ಅಫಿಷಿಯಲಿ ಪ್ರಮೋದ್ನ ಅರೆಸ್ಟ್ ಮಾಡ್ತಾರೆ. ಸೊ ಈ ಸಂದರ್ಭಕ್ಕೆ ಪೊಲೀಸರ ತಾಳ್ಮೆಗೆ ಮಿತಿ ಮೀರಿತ್ತು. ಅವರ ರೀತಿಯಲ್ಲಿ ಅವ್ರು ಇನ್ವೆಸ್ಟಿಗೇಷನ್ ಮಾಡಿದಾಗ ಪ್ರಮೋದ್ ಆತ ಮಾಡಿದಂತಹ ಕಂಪ್ಲೀಟ್ ಸ್ಟೋರಿ ಬಗ್ಗೆ, ಈ ಕೇಸ್ಗೆ ಸಂಬಂಧಪಟ್ಟಂತಹ ಪೂರ್ತಿಯಾದಂತಹ ಇನ್ಫಾರ್ಮೇಶನ್ ಬಗ್ಗೆ ಹೇಳ್ತಾನೆ. ಪ್ರಮೋದ್ ಒಪ್ಕೊಂತಾನೆ ಯಾವ ರೀತಿಯಾಗಿ ನಾನು ಮತ್ತೆ ಉಳಿದವ್ರೆಲ್ಲರೂ ಸೇರಿ ಅವಳನ್ನ ಸಾಯಿಸಿದೀವಿ ಅನ್ನೋದ್ರ ಬಗ್ಗೆ. ನಾನು ಮೊದಲಿಂದಾನು ಕೂಡ ನಿಮ್ಗೆ ಹೇಳ್ತಾ ಇದ್ದೆ 4 ಜನರು ಅಂತ ಹೇಳಿ, ಬಟ್ ಇಲ್ಲಿ ನಾನು ನಿಮ್ಗೆ 3 ಜನದ ಹೆಸರು ಮಾತ್ರ ಹೇಳಿದ್ದೆ. ಆ 4ನೇದವರು ಬೇರೆ ಯಾರು ಅಲ್ಲ, ಅನಿಲ್ ಕುಮಾರ್. ಸೊ ಪ್ರಮೋದ್ ಕಂಪ್ಲೀಟ್ ಆಗಿ ಎಲ್ಲ ಹೇಳ್ಕೊತಾನೆ, ನಾನು ಅನಿಲ್ ಕುಮಾರ್, ಜೀನು ಅಂಡ್ ಸೋಮರಾಜ್ ಅವಳನ್ನ ಸಾಯಿಸಿ ಒಂದ್ ಕಡೆಗೆ ಡಿಸ್ಪೋಸ್ ಮಾಡಿದೀವಿ ಅಂತ ಹೇಳಿ. ಅವಾಗ ಪೊಲೀಸರು ಕೇಳ್ತಾರೆ, ಓಕೆ ಬಾಡಿ ಎಲ್ಲಿದೆ ಅಂತ. ಪ್ರಮೋದ್ ಬಾಯಿ ಬಿಡಕ್ ರೆಡಿ ಇಲ್ಲ. ಎಷ್ಟು ಹೊಡೆದ್ರು ಕೂಡ, ಎಷ್ಟು ಚಿತ್ರ ಹಿಂಸೆ ಕೊಟ್ಟರು ಕೂಡ ಪ್ರಮೋದ್ ಬಾಡಿ ಎಲ್ಲಿದೆ ಅನ್ನೋದನ್ನ ಹೇಳಕ್ ರೆಡಿ ಇಲ್ಲ. ಸೊ ಅವಾಗ ಉಳಿದಂತ ಇನ್ನಿಬ್ಬರನ್ನ ಅರೆಸ್ಟ್ ಮಾಡ್ಕೊಂಡ್ ಬಂದು ಅವ್ರಿಗೆ ಸರಿಯಾದಂತಹ ಟ್ರೀಟ್ಮೆಂಟ್ ಕೊಟ್ಟು ಪೊಲೀಸರ ಶೈಲಿಯಲ್ಲಿ ಕೇಳಿದಾಗ ಆ ಬಾಡಿ ಎಲ್ಲಿದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೊ ಈ ಸಂದರ್ಭಕ್ಕೆ ಬಾಡಿ ಎಲ್ಲಿದೆ ಅಂತ ಕೇಳಿದಂತಹ ಪೊಲೀಸರಿಗೆ ನೆಕ್ಸ್ಟ್ ಏನ್ ಸ್ಟೆಪ್ ತಗೋಬೇಕು ಅನ್ನೋದು ಕೂಡ ಕನ್ಫ್ಯೂಸ್ ಆಗೋಗಿತ್ತು. ಅಂಡ್ ಅವರ ಕೆರಿಯರ್ ನಲ್ಲೇನೆ ಈ ತರದ ಒಂದು ಕ್ರೂರಲ್ ಮರ್ಡರ್ ನ ಅವ್ರು ನೋಡಿರ್ಲಿಲ್ಲ. ತುಂಬಾ ಹೆಸಿಟೇಷನ್ ಅಲ್ಲಿ ಈ 3 ಜನ ಹೇಳ್ಕೊತಾರೆ, ಅವಳನ್ನ ಕೊಲೆ ಮಾಡಿ ಅನಿಲ್ ಮನೆಯ ಟಾಯ್ಲೆಟ್ ನ ಸೆಪ್ಟಿಕ್ ಟ್ಯಾಂಕ್ ಒಳಗಡೆ ಹಾಕಿದೀವಿ ಅಂತ. ಜೀನು ಅಂಡ್ ಸೋಮರಾಜ್ ಏನಿದ್ದಾರೆ, ಇವರಿಬ್ರು ಕೂಡ ಕನ್ಸ್ಟ್ರಕ್ಷನ್ ವರ್ಕ್ ಅಲ್ಲಿ ಅನಿಲ್ ಜೊತೆಗೆ ಒಟ್ಟಿಗೆ ಕೆಲಸ ಮಾಡುವಂತಹ ಫ್ರೆಂಡ್ಸ್ ಆಗಿದ್ರು.
ಅವ್ರೊಟ್ಟಿಗೆನೆ ಬಾರ್ ಅಲ್ಲಿ ಈ ಪ್ರಮೋದ್ ಕೂಡ ಅವ್ರಿಗೆ ಪರಿಚಯ ಆಗಿ ಇವರೆಲ್ಲರೂ ಕೂಡ ಒಂದು ಸ್ನೇಹಿತರಾಗಿದ್ರು. ಅನಿಲ್ಗೆ ಈ ತರದ ಒಂದು ಮೋಸ ಆಗಿದೆ ಅಂತ ಇವ್ರಿಗೆಲ್ರಿಗೂ ಗೊತ್ತಾದಾಗ ಕುಡಿದು ಮತ್ತಲ್ಲಿ ಅವಳನ್ನ ಹೆಂಗಾದ್ರೂ ಮಾಡಿ ಸಾಯಿಸೋಣ ಅಂತ ಹೇಳಿ ಪ್ರಮೋದ್ ಏನ್ ಕಾರ್ ಓಡಿಸ್ತಾ ಇದ್ದ ಅದೇ ಕಾರನ್ನ ತಗೊಂಡು ಹೋಗಿ ಅವಳನ್ನ ಕಿಡ್ನಾಪ್ ಮಾಡ್ತಾರೆ. ಆ ಸಂದರ್ಭಕ್ಕೆ ಕೂಗ್ತಿರುವಂತಹ ಕಲಾ ಯಾರಿಗಾದ್ರೂ ಕೇಳಿಸುತ್ತೆ ಅಂತ ಹೇಳಿ ಅವಳ ಕುತ್ತಿಗೆನ ಬಿಗಿಯಾಗಿ ಇವರೆಲ್ಲ ಹಿಡ್ಕೋತಾರೆ. ಉಸಿರಾಡಕ್ಕೆ ತೊಂದರೆ ಆದಂತಹ ಕಲಾ ಆ ಕ್ಷಣಕ್ಕೆ ಅನ್ಕಾನ್ಸಿಯಸ್ ಆಗ್ತಾರೆ. ಸೊ ಅವಳು ಸತ್ತೋಗಿದ್ದಾಳೆ ಅಂತ ತಿಳ್ಕೊಂಡು ತಮ್ಮ ಕಾರ್ ಡಿಕ್ಕಿ ಒಳಗಡೆ ಆ ಒಂದು ಬಾಡಿನ ಹಾಕೊಂಡು ಇವ್ರು ಊರು ತುಂಬಾ ಸುತ್ತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈ ಬಾಡಿನ ನಾವು ಎಲ್ಲಿ ವಿಲೇವಾರಿ ಮಾಡಬಹುದು ಅಂತ. ಸೊ ಅವಳು ಬಾಡಿ ಇಟ್ಕೊಂಡು ಊರ್ ಸುತ್ತಿದ್ದಂತ ಇವ್ರಿಗೆ ಆ ಸಂದರ್ಭಕ್ಕೆ ಗೊತ್ತಾಗುತ್ತೆ ಓಕೆ ಅವಳು ಇನ್ನೂ ಸತ್ತಿಲ್ಲ ಅನ್ನೋದ್ರ ಬಗ್ಗೆ. ಅವಾಗ ಇವ್ರು ಯೋಚನೆ ಮಾಡ್ತಾರೆ ಓಕೆ ಸತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಾವೇ ಸಾಯಿಸಿ ಆದ್ರೂ ಅವಳನ್ನ ಹೂತಾಕೋಣ ಅಂತ. ಆದ್ರೆ ಈ ಹೂತಾಕುವಂತ ಐಡಿಯಾದ ಬಗ್ಗೆ ಅನಿಲ್ಗೆ ಇಷ್ಟ ಇರ್ಲಿಲ್ಲ. ಎಲ್ಲಾ ಪ್ಲಾನ್ಗಳು ಮಾಡಿದಂತಹ ಇವರು ಫೈನಲ್ ಆಗಿ ಅನಿಲ್ ಹೇಳಿರೋ ಪ್ರಕಾರ ಅವಳನ್ನ ಅವನ ಮನೆಗೆನೆ ತಗೊಂಡು ವಾಪಸ್ ಬರ್ತಾರೆ. ಸೊ ಅವಾಗ ಅನಿಲ್ ಹೇಳ್ತಾನೆ ಇವಳನ್ನ ನಾವು ನಮ್ಮ ಮನೆಯ ಟಾಯ್ಲೆಟ್ ಸೆಪ್ಟಿಕ್ ಟ್ಯಾಂಕ್ ಒಳಗಡೆ ಹಾಕೋಣ ಅಂತ ಹೇಳಿ. ಹೌದು, ಅದೇ ಗಲೀಜು ಫ್ಲಶ್ ಮಾಡಿರುವಂತಹ ಯೂರಿನ್ ಹೋಗುವಂತಹ ಜಾಗ. ಸೊ ಅವಳ ದೇಹವನ್ನ ಕಾರ್ನಿಂದ ಎತ್ಕೊಂಡು ಅವರ ಮನೆಯ ಮುಂಭಾಗದಲ್ಲಿದ್ದಂತಹ ಸೆಪ್ಟಿಕ್ ಟ್ಯಾಂಕ್ ಹತ್ರ ತಗೊಂಡ್ಬರ್ತಾರೆ. ಸಡನ್ ಆಗಿ ಎಚ್ಚರಗೊಂಡಂತಹ ಕಲಾ ಅವ್ರು ಎಲ್ರು ಕೂಡ ಬೇಡ್ಕೊಂತಾಳೆ, ನನ್ನ ಬಿಟ್ಬಿಡಿ, ನಾನ್ ನಿಮ್ ಕಣ್ಣಿಗೆ ಕಾಣಿಸ್ದೇ ಇರೋ ತರ ಯಾವ್ದಾದ್ರು ದೂರ ಊರ್ಗ್ ಹೋಗ್ತೀನಿ ಅಂತ ಹೇಳಿ. ಬಟ್ ಆದ್ರೆ ಅನಿಲ್ ತುಂಬಾನೇ ಫಿಕ್ಸ್ ಆಗಿದ್ದ ಅವಳನ್ನ ಸಾಯಿಸ್ಲೇಬೇಕು ಅಂತ ಹೇಳಿ. ಮತ್ತೊಂದು ಬಾರಿ ಅವಳ ಕುತ್ತಿಗೆಯನ್ನ ಹಿಡಿದು ಅವಳನ್ನ ಸೆಪ್ಟಿಕ್ ಟ್ಯಾಂಕ್ ಕಡೆ ಎಳ್ಕೊಂಡ್ ಬಂದಂತಹ ಅನಿಲ್ ಅದರ ಕ್ಯಾಪ್ ನ ಓಪನ್ ಮಾಡಿ ಅವಳನ್ನ ಒಳಗಡೆಗೆ ತಳ್ತಾನೆ. ಸೆಪ್ಟಿಕ್ ಟ್ಯಾಂಕ್ ಒಳಗಡೆ ಒದ್ದಾಡ್ತಿದ್ದಂತ ಅವಳನ್ನ ತನ್ನ ಕೈಯಾರೆ ಅದ್ರ ಒಳಗಡೆಗೆ ತಳ್ತಾನೆ. ಸೊ ನೀವು ಯೋಚನೆ ಮಾಡ್ಬೋದು ಒಂದ್2 ನಿಮಿಷ ಅದರ ಕ್ಯಾಪ್ ಓಪನ್ ಆದಾಗ್ಲೇ ಅದ್ರ ಸ್ಮೆಲ್ ಹೇಗಿರುತ್ತೆ ಅಂತ ಹೇಳಿ. ಆದ್ರೆ ಇಲ್ಲಿ ಅನಿಲ್ ಅವಳನ್ನ ಒಳಗಡೆ ತಳ್ಳಿದ ತಕ್ಷಣನೇ ಅದರ ಕ್ಯಾಪ್ ಏನಿತ್ತು ಅದನ್ನ ಕ್ಲೋಸ್ ಮಾಡಿ ಅದರ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಕೂಡ ಇಟ್ಟಿದ್ದ. ಒಳಗಡೆ ಅವಳು ಒದ್ದಾಡ್ತಿರುವಂತದ್ದು, ಕಿರ್ಚಾಡ್ತಿರುವಂತಹ ಶಬ್ದ ಇವ್ರಿಗೆ ಸ್ವಲ್ಪ ಹೊತ್ತು ಕೇಳಿಸುತ್ತೆ. ಅದಾದ ಮೇಲೆ ಆ ಟ್ಯಾಂಕ್ ಇಂದ ಯಾವುದೇ ತರನಾದಂತಹ ಶಬ್ದ ಬರಲ್ಲ. ಮನ್ನಾರ್ನಲ್ಲಿ ಹುಟ್ಟಿದಂತಹ ಕಲಾ ತಾನ್ ಇಷ್ಟಪಟ್ಟವನ್ನ ಮದುವೆ ಆಗಿ, ತಾನ್ ಇಷ್ಟಪಟ್ಟವನಿಗೆ ಮೋಸ ಮಾಡಿ ಇನ್ನೊಬ್ಬವನ್ನ ಮದುವೆ ಆಗಿ ಕೊನೆಗೆ ತಾನು ಮೊದಲು ಇಷ್ಟಪಟ್ಟವನ ಮನೆಯಲ್ಲೇನೆ ಮಣ್ಣಾಗಿತ್ತು. ಸೊ ಇದೆಲ್ಲ ಕೇಳಿದಂತಹ ಪೊಲೀಸರು ಅವರ ಎಲ್ಲರ ಸ್ಟೇಟ್ಮೆಂಟ್ ನ ಪೊಲೀಸ್ ಸ್ಟೇಷನ್ ಅಲ್ಲಿ ತಗೋತಾರೆ. ನೆಕ್ಸ್ಟ್ 2 ಜುಲೈ 2024ಗೆ ಅನಿಲ್ ಮನೆಗೆ ಬರುವಂತಹ ಪೊಲೀಸರು JCB ಒಟ್ಟಿಗೆ ಆ ಮನೆ ರೀಚ್ ಆಗಿದ್ರು. ಅಲ್ಲಿದ್ದಂತಹ ಸೆಪ್ಟಿಕ್ ಟ್ಯಾಂಕ್ ನ ಒಡೆದು ಅದ್ರ ಒಳಗಡೆ ಇದ್ದಂತಹ ಎಲ್ಲಾ ಗಲೀಜನ್ನ ಹೊರಗಡೆ ತೆಗೆದು ತುಂಬಾ ಸೂಕ್ಷ್ಮವಾಗಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರೊಟ್ಟಿಗೆ ಅಲ್ಲಿದ್ದಂತಹ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಮೊದಲು ಪೊಲೀಸರ ಕೈಗೆ ಯಾವುದೇ ಸುಳಿವುಗಳು ಕೂಡ ಸಿಗಲ್ಲ. ಮೂಗು ಮುಚ್ಚಿಕೊಂಡು ಹುಡುಕ್ತಿದ್ದಂತಹ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರಿಗೆ ಸ್ವಲ್ಪ ಕೂದಲದ ಗುಂಪುಗಳು ಸಿಗುತ್ತೆ. ಅದರಲ್ಲಿ ಕೆಲವೊಂದಿಷ್ಟು ಬಟ್ಟೆಯ ತುಣುಕುಗಳು ಕೂಡ ಸಿಗುತ್ತೆ. ಹಾಗೆ ದೇಹದ ಕರಗದೆ ಇರುವಂತಹ ಭಾಗದ ಮೂಳೆಗಳು ಕೂಡ ಅದರೊಳಗಡೆ ಸಿಗುತ್ತೆ. ಸೊ ಈ ಹಂತಕ್ಕೆ ಪೊಲೀಸರು ಈ ಎಲ್ಲಾ ಎವಿಡೆನ್ಸ್ ಗಳನ್ನ ಇಟ್ಕೊಂಡು ಇವ್ರು 4 ಜನ ಸೇರಿ ಈ ಕೊಲೆನ ಮಾಡಿದ್ದಾರೆ ಅಂತ ಹೇಳಿ ಚಾರ್ಜ್ ಶೀಟ್ ಪ್ರಿಪೇರ್ ಮಾಡಿ ಸೆಷನ್ಸ್ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು. ಬಟ್ ಈ ಎಲ್ಲಾ ಪ್ರೊಸೆಸ್ಗೆ ನೆಕ್ಸ್ಟ್ ಹೆಜ್ಜೆ ಇಡೋದಕ್ಕೆ ಅಡ್ಡಿ ಆಗಿದ್ದು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರ ರಿಪೋರ್ಟ್. ಸೊ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರ ರಿಪೋರ್ಟ್ ಅಲ್ಲಿ ಬರುತ್ತೆ, ಅಲ್ಲಿ ಸಿಕ್ಕಿರುವಂತಹ ಬಾಡಿ ಕಲಾ ಬಾಡಿಗೆ ಯಾವುದೇ ತರನಾದಂತಹ DNA ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಿ. ಸೊ ಹಾಗಾದ್ರೆ ಆ ಬಾಡಿ ಯಾರದ್ದು, ಆ ಬಾಡಿ ಯಾಕೆ ಅಲ್ಲಿಗೆ ಬಂತು? ಸೊ ಇವರೆಲ್ಲರೂ ಒಂದೇ ಕೊಲೆ ಮಾಡಿದ್ರಾ ಅಥವಾ ಇನ್ನೂ ಹೆಚ್ಚಿನ ಕೊಲೆಗಳನ್ನ ಮಾಡಿ ಅದ್ರೊಳಗಡೆ ತಗೊಂಬಂದು ಹಾಕಿದ್ರ? ಈ ಎಲ್ಲಾ ಪ್ರಶ್ನೆಗಳಿಗೂ ಪೊಲೀಸರಿಗೆ ಯಾವುದೇ ಉತ್ತರಗಳು ಅಲ್ಲಿ ಸಿಗಲ್ಲ. ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕು ಅನ್ನೋದಾದ್ರೆ ಇಸ್ರೇಲ್ ನಲ್ಲಿರುವಂತಹ ಅನಿಲ್ ಮತ್ತೆ ನಮ್ಮ ದೇಶಕ್ಕೆ ವಾಪಸ್ ಬರಬೇಕು. ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅನಿಲ್ ಕುಮಾರ್ ಮೇಲೆ ಲುಕ್ಔಟ್ ನೋಟಿಸ್ ನ ಜಾರಿ ಮಾಡಿದ್ದಾರೆ. CBI ಮತ್ತೆ ಇಂಟರ್ಪೋಲ್ ಅವ್ರ ಜೊತೆಗೆ ಸೇರ್ಕೊಂಡು ಕೂಡ ಆತನನ್ನ ಈ ದೇಶಕ್ಕೆ ತಗೊಂಡ್ಬರ್ಬೇಕು ಅನ್ನೋದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾರೆ. ಅಂಡ್ ನೋಡಿ, DNA ಮ್ಯಾಚ್ ಆಗದೆ ಇರೋದ್ರಿಂದಾಗಿ ಜಸ್ಟ್ ಆಧಾರಿತ ಸಾಕ್ಷಿಗಳ ಮೇಲೆ, ಅಂದ್ರೆ ಆ ಒಂದು ಲೆಟರ್ ಮತ್ತೆ ಅವ್ರು ಕೊಟ್ಟಿರುವಂತಹ ಪೊಲೀಸ್ ಕನ್ಫೆಷನ್ ಮೇಲ್ಗಡೆಗೆ ಮಾತ್ರ ಈಗ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ವೆಸ್ಟಿಗೇಷನ್ ಇನ್ನೂ ಕೂಡ ಆನ್ ಗೋಯಿಂಗ್ ಇದೆ. ಅಂಡ್ ಅಟ್ ಪ್ರೆಸೆಂಟ್ ಆಗಿ ಅವರು ಪೊಲೀಸ್ ಕಸ್ಟಡಿನಲ್ಲಿ ಇದ್ದಾರಾ ಅಥವಾ ಬೇಲ್ ಮೇಲೆ ಹೊರಗಡೆ ಇದ್ದಾರಾ ಅನ್ನುವಂತ ಇನ್ಫಾರ್ಮೇಶನ್ ನಾನು ನೋಡಿದೆ. ಬಟ್ ಅದರಲ್ಲಿ ಯಾವುದೇ ತರನಾದಂತ ಅಪ್ಡೇಟ್ಗಳು ಸಿಕ್ಕಿಲ್ಲ. ಸೊ ಹಾಗಾಗಿ ಅವ್ರು ಪ್ರೆಸೆಂಟ್ಲಿ ಪೊಲೀಸ್ ಕಸ್ಟಡಿನಲ್ಲೇ ಇರ್ಬೋದು ಅನ್ನೋ ಚಾನ್ಸಸ್ ಜಾಸ್ತಿ ಇದೆ. ಇನ್ ಕೇಸ್ ಅವನೇನಾದ್ರೂ ಆಸಿಡ್ ಆಗ್ಲಿ ಅಥವಾ ಬ್ಲೀಚಿಂಗ್ ಪೌಡರ್ ಆಗ್ಲಿ ಹಾಕಿದ್ರೆ ಆ ಬಾಡಿನಲ್ಲಿ ಇದ್ದಂತಹ DNA ಅಂಶಗಳು
ಕರಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರು ಇನ್ಫಾರ್ಮ್ ಮಾಡಿದ್ದಾರೆ. ಈ ಕೇಸ್ ನಮ್ಗೆ ಕ್ರೂರತೆಯ ಅಂತಿಮ ಘಟ್ಟವನ್ನು ಕೂಡ ತೋರಿಸುತ್ತೆ. ಅದಕ್ಕೋಸ್ಕರನೇ ನಾನು ನಿಮ್ಗೆ ಸ್ಟೋರಿ ಬಿಗಿನಿಂಗ್ ಅಲ್ಲಿ ಹೇಳಿದ್ದೆ ಇದೊಂದು ಗಲೀಜ್ ಕೇಸ್ ಅಂತ. ಸೊ ಇಷ್ಟು ಹೇಳಿ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ತರದ ಬೇರೆ ಬೇರೆ ವಿಷಯಗಳೊಟ್ಟಿಗೆ ನಿಮ್ಮೊಂದಿಗೆ ಬರ್ತೀವಿ. ಸೊ ನಮ್ಮ ಚಾನಲ್ನ ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದರಿಂದ ನಮಗೆ ಮೋಟಿವೇಟ್ ಆಗುತ್ತೆ ನೆಕ್ಸ್ಟ್ ಇದೇ ತರದ ಕೇಸ್ಗಳನ್ನ ನಿಮ್ಮ ಮುಂದೆ ತಗೊಂಡ್ಬರೋದಕ್ಕೆ. ಅಂಡ್ ಮತ್ತೆ ಬೇರೆ ಕೇಸ್ ಒಟ್ಟಿಗೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.